ಹುಗೆ ಮಾದಪ್ಪ ತಮಿಳ್ನಾಡಲ್ಲಿ ಇವತ್ತು SSLC ರಿಸಲ್ಟ್ 200ಕ್ಕೂ ಮೇಲೆ ಮಾರ್ಕ್ಸ್ ತೆಗೆದು ಜಸ್ಟ್ ಪಾಸ್ ಆದವರು ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಇನ್ 200 ಮಾರ್ಕ್ಸ್ ತೆಗಿದೆ ಫೈಲ್ ಆಗಿ ಕುತ್ಕೊಂಡಿರೋ ಪುಣ್ಯಾತೊಬ್ರ ಕತೆ. ಇನ್ ನನ್ ಕತೆ ಏನಪ್ಪಾ ಅಂತಂದ್ರೆ, ಸೊ ನಮ್ ಬುಡ್ಡ ಊರ್ಕ್ ಹೋಗಿದ್ದವ್ರು ಬಂದು ಕೆಲಸ ಮಾಡ್ತಾ ಇದ್ರು. ಬುಡ್ಡ ಫುಲ್ ಸ್ಲೋ ಕೆಲಸ ಮಾಡೋದ್ರಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಆದ್ರೆ ಕುಡಿ ಅಂತಂದ್ರೆ ಗಟ್ಟ ಗಟ್ಟ ಅಂತ ಕುಡಿತಾನೆ. ಸರಿ, ಬುಡ್ಡಕ್ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೀರೆಕಾಯಿ ತಗೊಂಡು ಟಕ ಟಕ ಅಂತ ಕಟ್ ಮಾಡಿ ಸೊ ತೊಳೆಯಕ್ ಹಾಕ್ದೆ. ಪ್ರತಿಯೊಂದು ತರಕಾರಿನ ತೊಳೆದು ತಿನ್ಬೇಕು, ರಕ್ತ ಬಿಸಿರೋ ಏನಾಗಲ್ಲ, ರಕ್ತ ಕಡಿಮೆ ಆಗಿ ವಯಸ್ಸಾದ್ಮೇಲೆ ಕತೆ. ಇನ್ ನನ್ಗೂ ಹೊಟ್ಟೆ ಕಾವಕ ಅಂತ ಇತ್ತು. ದೋಸೆ ಕಲ್ ಮೇಲೆ ನೀರೇ ಗರಿಸಿ ಸುನಾಮಿ ಎಬ್ಸಿ ಒಂದು ದೋಸೆ ಹಾಕಿ ಹೊಟ್ಟೆ ತುಂಬಾ ತಿನ್ಬಿಟ್ಟು, ಹಂಗೆ ಕಬಾಬ್ ಮಸಾಲೆ ಇತ್ತು, ಮಸಾಲೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಕಬಾಬ್ನೆಲ್ಲ ಟಕ ಟಕ ಅಂತ ಹಾಕಿ ಮತ್ತೆ ಕಬಾಬ್ನೇ ತಿಟ್ಬಿಟ್ಟು ಒಂದ್ ರೌಂಡ್ ಹಾಕೊಂಡು ಹೋಗೋಣ ಅಂತ ಈಚೆ ಬಂದೆ. ಸೊ ಈಚೆ ಬರೋಷ್ಟರಲ್ಲಿ ನೀರ್ ಬಂದಿತ್ತು. ಟ್ಯಾಕ್ಟ್ರಿ ಡ್ರೈವರ್ ನ ಮಾತಾಡ್ಸ್ದೆ. ಯಾವ ರಾಣ ಅಂತ ಕೇಳಿದೆ. ಪಾಪ ಬಿಹಾರದಿಂದ ಜೀವನ ಮಾಡಕ್ ಬಂದವನೇ. ಕೆಲವು ಮಿಂಡ್ರು ಕುಡ್ದು ನನ್ನ ಮಕ್ಕಳು ಕೆಲಸ ಇದ್ರೂ ಕೆಲಸನೇ ಮಾಡಲ್ಲ ಅಂತಾರೆ. ನಾನ್ ರೌಂಡಿಂಗ್ ಬಂದ್ ಗ್ಯಾಪ್ ಅಲ್ಲಿ ಅಂಗಡಿಗೆ ಕಸ್ಟಮರ್ ಬಂದು ಆಮ್ಲೆಟ್ ಕೇಳಿದ್ರೆ ನಮ್ಮಮ್ಮ ಆಮ್ಲೆಟ್ ಬದಲು ಸೊಳ್ಳೆ ಬೆಟ್ ಹಾಕ್ಬಿಡೋದ. ಇನ್ ಇವನು ನಾನು ಮಾಸ್ಟರ್ ಅಂದ್ಬಿಟ್ಟು ಕೈಯಲ್ಲಿ ಗಡಾರಿ ಇಟ್ಕೊಂಡು ಪಲ್ಯ ಆಗುರ್ಸೋ ಅಂತ ಕೊಟ್ರೆ ಹೋಟ್ಲಲ್ಲಿ ಇರೋರಿಗೆಲ್ಲ ನೆಗಡಿ ಕೆಮ್ಮು ಎಲ್ಲ 1 ನಿಮಿಷಕ್ಕೆ ಬರ್ಸ್ಬಿಟ್ಟ. ಇನ್ನು ಅಡ್ಗೆ ಮಾಡು, ನೀನೇ ಎಲ್ಲ ಅಡ್ಗೆ ಕೆಲಸ ಮಾಡೋ ಅಂತ ಏನಾದ್ರು ಇವನ್ ಕೈಯಲ್ಲಿ ಕೊಟ್ಬಿಟ್ರೆ ಇವತ್ತಿನ ಕತೆ ಮುಗೀತು. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬೈ ಬಾಯ್.